ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಪೂರ್ವ ವಲಯ ಐಜಿಪಿ ರಮೇಶ್ ಬಾನೋತ್ ಅವರು ಕೂಡ ಹೇಳಿದ್ದಾರೆ, 30 ಜನರನ್ನ ನಾವು ಈಗಾಗಲೇ ಪತ್ತೆ ಹಚ್ಚಿ ವಶಕ್ಕೆ ಪಡ್ಕೊಂಡಿದ್ದೀವಿ. ಬಿಯರ್ ಬಾಟ್ಲ್ ಸಂಗ್ರಹಿಸಿದ್ದ 10 ಜನರನ್ನ ಬಂಧಿಸಿದ್ದೀವಿ. ದಾವಣಗೆರೆ ಗಲಭೆ ಬಗ್ಗೆ ಪೂರ್ವ ವಲಯ ಐಜಿಪಿ ರಮೇಶ್ ಬಾನೋತ್ ಅವರ ಹೇಳಿಕೆ, 30 ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಈಗ 30 ಜನರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರ 18 ಅಂತ ಹೇಳ್ತಾರೆ. ಬಟ್ ನೋಡೋಣ, ಅವ್ರ ಪ್ರಕಾರ 30 ಜನ. ಅದ್ರ ಜೊತೆಗೆ ಈ ಬಿಯರ್ ಬಾಟ್ಲು ಸಂಗ್ರಹಿಸಿದ್ದವ್ರು ಯಾರು, ಅದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಅವ್ರಿಗೆ ಯಾರು, ಅವ್ರಿಗೆ ಪ್ರಚೋದನೆ ಕೊಟ್ಟಿದ್ದು ಯಾರು, ಇವೆಲ್ಲವೂ ಗೊತ್ತಾಗಬೇಕು. ಯಾರೋ ರಮೇಶ್ ಪೂಜಾರಿ ಅನ್ನೋ ವ್ಯಕ್ತಿ ಮೆರವಣಿಗೆಯಲ್ಲಿ ಭಾಗವಹಿಸಿದ, ಆತ ಪ್ರಚೋದನಕಾರಿ ಭಾಷಣ ಮಾಡಿದ್ದ ಅನ್ನೋ ಕಾರಣಕ್ಕೆ ಈ ಗಲಾಟೆ ನಡೆದಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂಥದ್ದು, ಮೇಲ್ನೋಟಕ್ಕೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಪೊಲೀಸರು ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ನಡೆಸಬೇಕು. ಮೊದಲು ಕಲ್ಲು ತೂರಿದ್ದು ಯಾರು, ಇದು ಬೇಕಾಗಿರೋದು. ಮೊದಲು ಕಲ್ಲು ತೂರಿದ್ದು, ಗಲಾಟೆ ಎಬ್ಸಿದ್ದು, ಗಲಭೆ ಎಬ್ಸಿದ್ದು ಯಾರು? ಯಾಕೆಂದರೆ ಇವರು ಕಲ್ಲು ಹೊಡೆದ ಮೇಲೆ ಆ ಕಡೆ ಇರೋರು ಕಲ್ಲಲ್ಲಿ ಏಟು ತಿನ್ಕೊಂಡು ಸುಮ್ಮನೆ ಕೂತಿರಲ್ಲ, ಅವರು ಅಟ್ಯಾಕ್ ಮಾಡ್ತಾರೆ. ಪ್ರೈಮರಿ ಅಟ್ಯಾಕ್ ಯಾರ್ದು? ಇವ್ರದೇ. ಅದು ಗೊತ್ತಾಗಬೇಕು ಫಸ್ಟ್. ಆ ತನಿಖೆ ಆಗಬೇಕು, ಅಂಥವ್ರಿಗೆ ಶಿಕ್ಷೆ ಆಗಬೇಕು. ದಾವಣಗೆರೆಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್. ವಿದ್ಯಾರ್ಥಿನಿಯರಿಗೆ ತಟ್ಟಿದೆ ಆತಂಕ. ಯಾಕೆ? ಅಕ್ಕಮಹಾದೇವಿ ಶಾಲೆಗೆ ಗೈರಾಗಿದ್ದಾರೆ ವಿದ್ಯಾರ್ಥಿನಿಯರು. ಇವತ್ತು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. NR ರಸ್ತೆಯಲ್ಲಿರ್ತಕ್ಕಂಥ ಅಕ್ಕಮಹಾದೇವಿ ಬಾಲಿಕಾ ಪ್ರೌಢಶಾಲೆ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೆ ಪೋಷಕರು ಹಿಂಜರಿದಿದ್ದಾರೆ. ವಿದ್ಯಾರ್ಥಿನಿಯರು ಇಲ್ಲದೆ ಬಿಕೋ ಅಂತ ಇದೆ ಶಾಲೆ. ಹೌದಲ್ವಾ? ಸಹಜ. ನಾಗಮಂಗಲದಲ್ಲೂ ಹೀಗೆ ಆಯಿತು. ಒಂದು ಊರೇ ಜನ ಬಿಟ್ಟು ಹೊಟ್ಟೋದ್ರು. ಊರಲ್ಲಿ ಯುವಕರು ಮಕ್ಕಳು ಯಾರೂ ಇರಲಿಲ್ಲ. ಇಲ್ಲೂ ಹಾಗೆ ಆಗಿದೆ. ಹೇಳಿ ಕೇಳಿ ವಿದ್ಯಾರ್ಥಿನಿಯರ ಶಾಲೆ ಅದು. ಹೆಂಗೆ ಕಳಿಸ್ತಾರೆ ಪೇರೆಂಟ್ಸು? ಅವರ ಯಾವ ಧೈರ್ಯದ ಮೇಲೆ ಕಳಿಸ್ತಾರೆ? ಈ ಕಿಡಿಗೇಡಿಗಳು ಬಂದು ಕಲ್ಲು ತೂರಾಟ ಮಾಡಿದ್ದರು. ಅವ್ರನ್ನು ನೈಟು ಕೆಲವ್ರನ್ನ ನಾವು ರೆಡ್ ಹ್ಯಾಂಡೆಡ್ ಆಗಿ ಹಿಡ್ಕೊಂಡಿದ್ದೀವಿ. ಕೆಲವರು ಜನನು ನಾವು ಐಡೆಂಟಿಫೈ ಮಾಡಿ ಒಂದು ಟೋಟಲ್ 30 ಜನನು ಸೆಕ್ಯೂರ್ ಮಾಡಿದ್ದೀವಿ. 30 ಜನ ಆಗಿದ್ದಾರೆ. ಅದಾದ ನಂತರ ಇನ್ನೇನೆಂದರೆ ಈ ಕೆಲವು ಸಾಕ್ಷಿಗಳು ಸಿಕ್ಕಿದ್ದೇವೆ, ಸ್ವಲ್ಪ ಸಿಕ್ಕಿದ್ದೇವೆ. ಅದ ಮೇಲೆ ಇನ್ನೂ ಐಡೆಂಟಿಫಿಕೇಷನ್ ಮಾಡೋದು ಪ್ರಕ್ರಿಯೆ ಇನ್ನೂ ನಡೀತಾ ಇದೆ. ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ, ಬಂದು ಗಿಡಿಗಳು ಅದರ ಬಂದು ಶಾಂತಿ ಸುವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡಿದ್ದಾರೋ ಅವರೆಲ್ಲರ ಮೇಲೂ ನಿರ್ದಾಕ್ಷಿಣ್ಯವಾಗಿ ಆ್ಯಕ್ಷನ್ ತಗೊಳ್ತೇವೆ. ಅದು ಈಗ ವಿಚಾರಣೆ ನಡೀತಾ ಇದೆ. ಯಾಕಂದರೆ ಅವರು ಅಲ್ಲಿ ಬಂದು ಪ್ರೊಸೆಷನ್ ಹೋಗೋ ಸಮಯದಲ್ಲಿ ಬಂದು ಮಾಡಿದಂದರೆ, ಯಾಕಂದರೆ ಆಗಾಗ ಸಡನ್ ಪ್ರೊವೊಕೇಷನ್ ಏನಾಗಿದ್ದು ಕಂಡು ಬಂದಿಲ್ಲ. ಸೊ ಉದ್ದೇಶಪೂರ್ವಕವಾಗಿ ಮಾಡುವ ರೀತಿಯಲ್ಲಿ ಕಾಣುತ್ತದೆ. ಇನ್ನೊಂದೇನೆಂದರೆ, ಈಗ ಬೆಳಿಗ್ಗೆಯಿಂದ ನಾವು ಕಂಪ್ಲೀಟ್ ಸ್ಟಾಫ್ ಎಲ್ಲ ಹಾಕ್ಕೊಂಡಿದ್ದೀವಿ. ಇವತ್ತು ಎಲ್ಲ ಸಿಟಿನಲ್ಲಿ ಬಂದೋಬಸ್ತ್ ನಡೀತಾ ಇದೆ. ತಮ್ಮವರು ಹೇಳುವುದೇನೆಂದರೆ, ಈಗ ಕಂಪ್ಲೀಟ್ ದಾವಣಗೆರೆ ನಗರದಲ್ಲಿ ಪ್ರಶಾಂತ ಶಾಂತಿ